ನಾವೆಲ್ಲರೂ ಕೂಡ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಜಪತಪಗಳನ್ನ ಮಾಡ್ತಾ ಹಲವಾರು ಬಾರಿ ನಾರಾಯಣ ನಾರಾಯಣ ಅಂತ ಉಚ್ಚಾರವನ್ನು ಮಾಡ್ತಾ ಇರ್ತೇವೆ. ಆದ್ರೆ ಈ ನಾರಾಯಣ ಶಬ್ದ ಹೇಗೆ ಉತ್ಪತ್ತಿ ಆಯಿತು, ವಿಷ್ಣುವಿಗೆ ನಾರಾಯಣ ಅನ್ನುವಂತಹ ನಾಮ ಹೇಗ್ ಬಂತು, ಇದ್ಯಾವುದು ಕೂಡ ನಮಗೆ ಗೊತ್ತಿರೋದಿಲ್ಲ. ಇದಕ್ಕೆ ಉತ್ತರ ಭಾಗವತ ಪುರಾಣದ ದ್ವಿತೀಯ ಸ್ಕಂದದಲ್ಲಿ ಹೇಳ್ತಾರೆ. ತಾಸ್ವವಾತ್ಸಿ ಸ್ವಸೃಷ್ಟಾಸು ಸಹಸ್ರ ಪರಿವತ್ಸರಾನ್ ತೇನ ನಾರಾಯಣೋ ನಾಮ ಯದಾಪ ಪುರುಷೋದ್ಭವ ಅಂತ. ಅಂದ್ರೆ ಹಿಂದೊಮ್ಮೆ ವಿರಾಟ ಪುರುಷನು ಬ್ರಹ್ಮಾಂಡವನ್ನ ಭೇದಿಸಿ ಹೊರಟಾಗ ಅವನಿಗೆ ನೆಲೆ ನಿಲ್ಲಿಕ್ಕೆ ಯಾವುದೇ ಒಂದು ಸ್ಥಳ ಸಿಕ್ಕಿರೋದಿಲ್ಲ. ಅದಕ್ಕೋಸ್ಕರ ಜಲವನ್ನ ಸೃಷ್ಟಿ ಮಾಡ್ತಾನೆ. ಆ ವಿರಾಟ ಪುರುಷ ಸೃಷ್ಟಿ ಮಾಡಿದಂತಹ ಜಲಕ್ಕೆ ನಾರ ಅನ್ನುವಂತಹ ಹೆಸರು ಬರುತ್ತೆ. ಯಾಕೆ ಅಂದ್ರೆ ನರನಿಂದ ಸೃಷ್ಟಿಯಾದಂತಹ ಜಲ ನಾರ ಅಂತ ಕರೆಸ್ಕೊಳ್ಳುತ್ತೆ. ಮುಂದೆ ತಾನೇ ನಿರ್ಮಿಸಿರುವಂತಹ ಈ ನಾರಾದಲ್ಲಿ ಸಾವಿರಾರು ವರ್ಷಗಳ ಕಾಲ ಪವಡಿಸಿದ್ದರಿಂದ ನಾರಾಯಣ ಅನ್ನುವಂತಹ ಹೆಸರು ಬರುತ್ತೆ. ಇದು ಈ ನಾರಾಯಣ ಶಬ್ದದ ಹಿಂದೆ ಇರುವಂತಹ ಅರ್ಥ.